ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾರನ್ನೂ ಕೂಡ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ, ಯಾವನೇನಂದರೂ ಕೂಡ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ, ನಾವು ಮುಲಾಜಿಲ್ದೇ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತು. ಹಾಗಾದರೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಬನ್ನಿ ನೋಡೋಣ. ನಾವು FSL ಇದಕ್ಕೆ ಕಳಿಸಿದ್ದೀವಿ, ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲವೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದೆಮ್, ವಿಲ್ ಟೇಕ್ ಸೀರಿಯಸ್ ಆಕ್ಷನ್. ಗೊತ್ತಾಯ್ತಾ? ಯಾರೇ ಆದರೂ ಕೂಡ ರಾಷ್ಟ್ರದ್ರೋಹ ಮಾಡ್ತಕ್ಕಂಥ ಕೆಲಸ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಸರ್, ವಿಧಾನಸೌಧದಲ್ಲಿ ಇಂತಹ ಘೋಷಣೆಗಳು ಕೇಳ್ಪಡುತ್ತಂದ್ರೆ ಹೇಗೆ? ಈಗ ಕೂಗೋರ್ಗೆ ಇಲ್ಲಾದ್ರೇನು ಅಲ್ಲಾದ್ರೇನು ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಗೊತ್ತಿಲ್ಲ ನನಗೆ. FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ಮೇಲೆ ಇಫ್ ಇಟ್ ಈಸ್ ಟ್ರೂ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್, ಸೀರಿಯಸ್ ಆಕ್ಷನ್. ನಾವು FSL ನೋಡಿ, ಮುಖ್ಯಮಂತ್ರಿಗಳು ಸರಿಯಾಗಿ ಹೇಳಿದರು, ಏನಾದರೂ ಸತ್ಯ ಅನ್ನೋದಾಯಿತು ಅಂತಂದರೆ ಮುಲಾಜಿಲ್ದಂಗೆ ಕ್ರಮ ಕೈಗೊಳ್ತೀವಿ ಅಂತ. ಆದರೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಾಯಕರು ಮಾಡ್ತಿರುವಂಥದ್ದೇನು ಬರೀ ರಂಪಾಟ, ಕೂಗಾಟ, ಹುಚ್ಚಾಟ. ಎಷ್ಟರ ಮಟ್ಟಿಗೆ ಅಂತಂದರೆ HK ಪಾಟೀಲ್ ಅಂತ ಹಿರಿಯ ನಾಯಕರು ಹೇಳ್ತಾರೆ ಇದು ಮಾಧ್ಯಮಗಳ ಸೃಷ್ಟಿ ಅಂತ. ಏನಾಗಿದೆ HK ಪಾಟೀಲ್ ರೀ ನಿಮಗೆ? ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ? ಅದೇನು ಕೇಳಿಸ್ತಾ ಅದನ್ನು ತೋರಿಸಿದ್ದೀವಿ, ಕಳಿಸಿ ಅದನ್ನು ರಿಪೋರ್ಟನ್ನು ಕಳಿಸಿ ಟೆಸ್ಟಿಗೆ, FSLಗೆ ಹೋಗುತ್ತಲ್ಲ, ಗೊತ್ತಾಗಲಿ ಸತ್ಯ. ಯಾಕೆ ಮಾಧ್ಯಮದವ್ರ ಮೇಲೆ ಹಾಕ್ತೀರಿ? ಇದು ಎಲ್ಲೋ ಕಡೆಗೆ ದೇಶಭಕ್ತಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಬರೀ ವಾದ ವಿವಾದಗಳು ಇಳಿದ್ರೆ ಕೆಟ್ಟ ಹೆಸರು ಕಾಂಗ್ರೆಸ್ಸಿಗೆ ಖಚಿತ. ಇದನ್ನು ಅರ್ಥ ಮಾಡ್ಕೋಬೇಕು. DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸವರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಾಸ್ ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು. ನೋಡಿ, DK ಶಿವಕುಮಾರ್ ಅವರ ಮಾತು ಕೂಡ ಸರಿಯಾಗಿದೆ. ಯಾವನೇನಾದರೂ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒದ್ದೊಳಗಡೆ ಹಾಕ್ತೀವಿ ಅಂತ. ಕಾಂಗ್ರೆಸ್ ನಾಯಕರ ಪ್ರತಿ ಮಾತು ಇದೇ ಆಗಬೇಕು. ಎಲ್ಲಾದರೂ ಅಪ್ಪಿತಪ್ಪಿ ಏನಾದರೂ ಮಾತಾಡಿದ್ರಿ, ಸಮರ್ಥನೆಗಳಿದ್ರಿ ಅಥವಾ ಒಬ್ಬರ ಮೇಲೆ ಒಬ್ಬರು ಆರೋಪಗಳಿದ್ರಿ ಅಂತಂದರೆ ನಷ್ಟ ನಿಮಗೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಈಗಾಗಲೇ ನಾವು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಏನು ನಮಗೆ ಲಭ್ಯ ಇರತಕ್ಕಂಥ ಸ್ಯಾಂಪಲ್ನ ಕಳಿಸ್ಕೊಟ್ಟಿದ್ದೇವೆ. ಅದರ ವರದಿ ಬಂದ ಮೇಲೆ ನಾವು ಆ್ಯಕ್ಷನನ್ನು ತಗೊಳ್ತೀವಿ. ಒಂದು ವೇಳೆ ಆ ವರದಿಯಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಕಾನೂನು ಪ್ರಕಾರ ಏನೆಲ್ಲ ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಇದನ್ನು ಯಾವತ್ತೂ ಕೂಡ ನಾವು ಸಹಿಸೋದಿಲ್ಲ. ಒಂದು ರೀತಿಯಲ್ಲಿ ದೇಶದ್ರೋಹಿ ಸ್ಲೋಗನ್ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಅದಕ್ಕೇನು ಕ್ರಮ ತಗೋಬೇಕು ಕಠಿಣವಾಗಿ ತಗೊಳ್ತೀವಿ. ಈಗಾಗಲೇ ಒಂದು ಕಡೆಗೆ ಮುಖ್ಯಮಂತ್ರಿಗಳು, ಇನ್ನೊಂದು ಕಡೆಗೆ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈ 3 ಜನ ಮಾತ್ರ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಯಾರಾದರೂ ತಪ್ಪು ಮಾಡಿದ್ರೆ ಮುಲಾಜಿಲ್ದೇ ಒದ್ದೊಳಗಡೆ ಹಾಕ್ತೀವಿ, ಇದು ದೇಶದ್ರೋಹನೇ, ಅದರ ಯಾವುದೇ ಸಂದೇಹ ಇಲ್ಲ ಅಂತ. ಈ ಉಳಿದಂಥವ್ರದ್ದು ಎಲ್ಲರದ್ದು ಕೂಡ ಬರೀ ವಿತಂಡವಾದ. ಹಿಂಗಾದರೆ ಸಮಾಜಕ್ಕೆ ಎಂಥ ಸಂದೇಶ ರವಾನೆ ಆಗುತ್ತೆ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕು.